ಯಾರು ಭ್ರಷ್ಟಾಚಾರಿಗಳು, ಯಾರು ಕಳ್ಳರು, ಯಾರು ಸುಳ್ಳರು, ಯಾರು ಸತ್ಯ ಹರಿಶ್ಚಂದ್ರ ಅಂತೇಳಿ ನಾವು ಚರ್ಚೆಯನ್ನು ಮುಂದುವರಿಸೋಣ. ಪ್ರಾಸಿಕ್ಯೂಷನ್ ನ್ಯಾಯ ಎಲ್ರಿಗೂ ಒಂದೇ ಅಲ್ವಾ? 100%. ರಾಜ್ಯಪಾಲರು ಈ ರಾಜ್ಯದ ಸಾಂವಿಧಾನಿಕ ಹುದ್ದೆ ಅಲ್ವಾ? ಹೌದು. ರಾಜ್ಯಪಾಲರು ಯಾವುದೇ ಸರ್ಕಾರ ನೇಮಕ ಮಾಡಿದ್ರು ಅವರು ಸರ್ಕಾರದ ವ್ಯಕ್ತಿ ಆಗಿರಲ್ಲ, ಅವರು ಸಾಂವಿಧಾನಿಕ ವ್ಯಕ್ತಿ ಆಗಿರ್ತಾರೆ, ಹೌದಲ್ವಾ? ಸಂತೋಷ. ಹೌದು. ಯಾಕೆ ಸ್ವಾಮಿ ನಿಮ್ದು ಚಾರ್ಜ್ ಶೀಟ್ ಕೊಟ್ಟರು ತನಿಖೆಗೆ ಅನುಮತಿ ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ರಾಜ್ಯಪಾಲರು ಏನು ಮಾಡ್ತಿದ್ದಾರೆ? ರಾಜಭವನ ಏನಾಗ್ತಿದೆ? ನಿಮಗೊಂದು ಕಾನೂನು, ಕಾಂಗ್ರೆಸ್ಗೊಂದು ಕಾನೂನು, ಭಾರತೀಯ ಜನತಾ ಪಕ್ಷ ಕಾನೂನು. ಪಾಪ ಆಮ್ ಆದ್ಮಿ ನೊಂದಿದಾರ್ರಿ, ನೋಡ್ರಿ ಅವ್ರ ಮುಖನ ನೋಡಿ. ಪಾಟೀಲ್ ಕಾಂಗ್ರೆಸ್ ಸಿಎಂ ಅವರ ಬೆಟಾಲಿಯನ್ 100 ನಿಮ್ಮದು ಹೇಳಿ ಸ್ವಾಮಿ. ನನ್ನ ಆನ್ಸರ್ ಕ್ವಶನ್ ಮಾಡಿ ಸ್ವಾಮಿ, ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ ಹೇಳಿ. ನನ್ನ ಕ್ವಶನ್ ಫಸ್ಟ್ ಆನ್ಸರ್ ಮಾಡಿ, ನನ್ನ ಕ್ವಶನ್ ಫಸ್ಟ್ ಆನ್ಸರ್, ಆಮೇಲೆ ಉಳಿದಿದ್ದಲ್ಲ. ಎಸ್ ಪ್ಲೀಸ್. ನಿಮ್ಮ ಮಾಧ್ಯಮದಲ್ಲೇ ಇವತ್ತು ಹಾಕಿದ್ದೀರಿ ರಾಜ್ಯದ ಜನತೆಗೆ. ಏನು ರಾಜಭವನದಲ್ಲಿ ಯಾವುದೇ ನಮ್ಮ ಮುಂದೆ ಯಾವುದೇ ವ್ಯಕ್ತಿಯ ಫೈಲ್ಗಳು ಇಲ್ಲ, ಪ್ರಾಸಿಕ್ಯೂಷನ್ ಕೊಡೋದಿಕ್ಕೆ ಅಂತೇಳಿ ರಾಜಭವನ ಸಾರಿ ಹೇಳಿದೆ. ಇನ್ನೇನ್ ಬೇಕು ಕಾಂಗ್ರೆಸ್ನವ್ರಿಗೆ? ಲೋಕಾಯುಕ್ತ ಎಂಬ ಸಾಂವಿಧಾನಿಕ ಸಂಸ್ಥೆ ಚಾರ್ಜ್ ಶೀಟ್ ಮಾಡಿ ಪ್ರಾಸಿಕ್ಯೂಷನ್ ಕೇಳಿದ್ದಾರೆ, ಅವ್ರು ಕೊಟ್ಟಿಲ್ಲ ಅನ್ನೋದೇ ಇವರ ಆರೋಪ. ಹಾಗಾಗಿ ಇವತ್ತು ಪ್ರೊಟೆಸ್ಟ್ ಮಾಡಿ ಮನವಿಯನ್ನ ಮಾಡಿದ್ದಾರೆ. ಎಸ್ ಸರ್, ಅವ್ರು ಹೇಳ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್ ಕಳ್ಳ ಅಂತ. ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಟ್ರಯಲ್ ಸ್ಟಾರ್ಟ್ ಮಾಡಕ್ಕೆ ಹೇಳಿ ಸರ್. ಯೋಗ್ಯತೆ ಇಲ್ಲ ಟ್ರಯಲ್ ಸ್ಟಾರ್ಟ್ ಮಾಡಕ್ಕೆ. ನಿಮಗೆ ಮಾನ ಮರ್ಯಾದೆ ಇಲ್ವೇನ್ರಿ? ನಿಮಗೆ ಯಾವ ವಿಚಾರವಾಗಿ ಸ್ವಾಮಿ ಮಾನ ಮರ್ಯಾದೆ ಇಲ್ಲದೆ ಇರತಕ್ಕಂಥದ್ದು? ಮಾನ ಮರ್ಯಾದೆ ಎರಡು ಬಿಟ್ಟಿದ್ದೀರಾ ಸರ್? ನಾವ್ ಯಾವ್ದು ಬಿಟ್ಟಿಲ್ಲ, 3 ಬಿಟ್ಟಿರೋ ಪಕ್ಷ ಅದು. ಕಳ್ಳರಿಗೆ ರೇಪಿಸ್ಟ್ಗಳಿಗೆ ಇಟ್ಕೊಂಡಿರೋ ಪಕ್ಷ. ಕಳ್ಳರು, ಸುಳ್ಳರು, ದಗಾಕೋರು ಹೆಚ್ಚು ಆಕರ್ಷಿತರಾಗೋದು ಬಿಜೆಪಿ ಪಕ್ಷಕ್ಕೆ. ಇವತ್ತು ಆಮ್ ಆದ್ಮಿ ಪಾರ್ಟಿಯ ನೈತಿಕತೆ ಕೇಳ್ತಾ ಇದ್ದಾರೆ. ಆಮ್ ಆದ್ಮಿ ಪಾರ್ಟಿ ನ್ಯಾಯಕ್ಕೆ ಗೌರವ ಕೊಟ್ಟು ಜೈಲಲ್ಲಿ ಭಾರತೀಯ ಜನತಾ ಪಕ್ಷದವ್ರನ್ನ ನೀವು ಒಳ್ಳೆಯರಪ್ಪ ಬಂದು ಮಾತಾಡಿ ಅಂತ ಹೇಳಿದ್ರೆ ಪಾಪ ಈ ರಾಜ್ಯದ ಅತಿ ದೊಡ್ಡ ಪಕ್ಷದವರು ಇವತ್ತು ಪಾಪ ಬರಲ್ಲ. ಯಾರೋ ಒಂದು 4-5 ಜನ ರುದ್ರದೇವ್ರ ಹತ್ರ ಬಂದಾರೆ ಅಂದ್ರೆ ಹಗರಣ ವಿಚಾರ ಬಂದಾಗ ಭಾರತೀಯ ಜನತಾ ಪಕ್ಷ ಸ್ವಚ್ಛಾರಿತ್ರು ಬೀದಿಯಲ್ಲಿ ನಿಂತ್ಕೊಂಡು ಮಾತಾಡೋ ಯೋಗ್ಯತೆಯೂ ಕೂಡ ಅವರು ಬೆಳೆಸ್ಕೊಳ್ತಾ ಇಲ್ಲ. ಈ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಹದಗೆಡಿಸಿದ್ದಾರೆ. ಅದನ್ನ ಮೂಲೆಗುಂಪೆ ಮಾಡಿದಂತ ಬಿಜೆಪಿ ಅವರು ಅಪೋಸಿಷನ್ಗಳನ್ನ ಅವರು ಯಾವ ಕೇಸ್ಗಳನ್ನ ಇಟ್ಟು ಸುಳ್ಳು ಕೇಸ್ಗಳನ್ನ ಇಟ್ಟು ಒಳಗಡೆ ಹಾಕ್ತಾರೆ. ಇವರನ್ನ ಮಾತ್ರ ಹೊರಗಡೆ ಬಿಟ್ಕೊಂಡು ವಾಷಿಂಗ್ ಮಿಷಿನ್ ಮಾಡ್ಕೊಂತಾರೆ. ಇವ್ರ ಹತ್ರ ಯಾರು ಬರಲ್ಲ. ವಾಷಿಂಗ್ ಮಿಷಿನ್ ಇದೆ ಸರ್. ರಾಜಕಾರಣಿಗಳನ್ನ ಭ್ರಷ್ಟಾಚಾರ ಮಾಡಿದ ರಾಜಕಾರಣಿಗಳನ್ನ ಭ್ರಷ್ಟರನ್ನ ವಾಷಿಂಗ್ ಮೆಷಿನ್ ಹಾಕೊಂಡು ಕ್ಲೀನ್ ಮಾಡ್ಕೊಂಡು ಸೇರಿಸ್ಕೊಂಡು ವಾಷಿಂಗ್ ಮೆಷಿನ್ ಇದೆಯಾ? ನೋಡಿ ಸರ್, ಪಕ್ಷದಲ್ಲಿ ಪಕ್ಷ ತತ್ವ ಸಿದ್ಧಾಂತಗಳು ನೈತಿಕ ಸಂಬಂಧಪಟ್ಟಂತ ಉತ್ತಮವಾದಂತ ವ್ಯಕ್ತಿಗಳಿದ್ರೆ ಅವ್ರ ಪಾರ್ಟಿಯಲ್ಲಿದ್ರು ಸೇರಿಸ್ಕೊಂತೀವಿ. ಕೇಜ್ರಿವಾಲ್ ಬರ್ತೀನಿ ಅಂತ ಅರ್ಜಿ ಹಾಕಿದ್ರು ಕೂಡ ನಾವು ಹೊರಗಡೆ ಇರ್ತೀವಿ ನಮ್ಮ ಪಕ್ಷದ ಹೊರದ ಭಾಗದಲ್ಲಿ. ಕಾರಣ ಇಷ್ಟೇನೆ, ಹಗರಣಗಳನ್ನು ಮಾಡ್ತಕ್ಕಂಥ ಕಳ್ಳ ಕಾಕರ್ಗಳಿಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಬಾಗಿಲು ತೆರೆಯೋದಿಲ್ಲ. ನಿಮ್ಮಲ್ಲೆಲ್ಲ ಪರಮ ಪ್ರಾಮಾಣಿಕರ ಇರೋದಾ? ಮಹಾರಾಷ್ಟ್ರದ ಹೌಸಿಂಗ್ ಹಗರಣದ ಅಷ್ಟು ನಾಯಕರುಗಳು ನಿಮ್ಮ ಪಕ್ಷದಲ್ಲಿದ್ದಾರೆ. ಅದು ಪ್ರೂವ್ ಆಗಿಲ್ಲ, ಇನ್ನು ಪ್ರೂವ್ ಆಗಿಲ್ಲ. ಅವ್ರು ಪ್ರೂವ್ ಆಗಿದೆಯಾ? ಇವ್ರ ಪ್ರೂವ್ ಆಗಿದೆಯಾ? ಇವ್ರದ್ದಾಗಿದೆಯಾ? ಎಸ್ ಸರ್. ಶಿವಾಜಿ ಮಹಾರಾಜ ಅವರ ಸ್ಟ್ಯಾಚು ಬಿದ್ದಿರೋದು ಏನಕ್ಕೆ? ಹಗರಣಗಳು ಮಾಡಿನ ಬಿದ್ದಿರೋದು. ನಾಚಿಕೆ ಆಗ್ಬೇಕು ನಿಮ್ಗೆ. ಶಿವಾಜಿ ಅವ್ರ ಹೆಸರಲ್ಲಿ ಫಸ್ಟ್ ಲೂಟಿ ಮಾಡೋದು ಕಮ್ಮಿ ಮಾಡಿ. ಎಸ್ ಮೇಡಮ್ ಪ್ಲೀಸ್. ಮೂರು ಪಾರ್ಟಿ ದೇಶದಲ್ಲಿ ಡೆವಲಪ್ಮೆಂಟ್ ಮಾತಾಡೋಲ್ಲ, ಜನರ ಸಮಸ್ಯೆನ ಮಾತಾಡೋಲ್ಲ. ಬರೀ ಹಾಲಿಗೆ 50 ಗ್ರಾಮ್ ಜಾಸ್ತಿ ಮಾಡಿ 3 ರೂಪಾಯಿ ಜಾಸ್ತಿ ಮಾಡೋ ಪಾರ್ಟಿ ಇದು. ಅಲ್ಲಿ ನೋಡಿದ್ರೆ ಟ್ಯಾಕ್ಸು ಇಂಡಿಯಾಕ್ಕೆ 260% ಟ್ಯಾಕ್ಸು. ಬೇರೆ ದೇಶದಲ್ಲಿ 40-50% ಇದ್ರೆ ಇಂಡಿಯಾದಲ್ಲಿ 260%. ಏನ್ರಿ ಮಾತಾಡ್ತಿದ್ದೀರಾ? ಒಳ್ಳೆ ವಾಷಿಂಗ್ ಮಿಷಿನ್ ಪಾರ್ಟಿ ಆಗಿದ್ದೀರಾ. JDS ನೋಡಿದ್ರೆ ಎಲ್ಲ ಹಗರಣ ಮಾಡಿ ಕೂತಿದ್ದಾರೆ. ಇವತ್ತು ಮೂರು ಪಾರ್ಟಿ ಒಂದೇ. ಜನರ ಬೆಳವಣಿಗೆ, ಜನರ ಡೆವಲಪ್ಮೆಂಟ್ ಮಾತಾಡ್ತಾ. ಹೆಣ್ಮಕ್ಳ ಅತ್ಯಾಚಾರ ಆಗ್ತಿದೆ, ಅದನ್ನ ಯಾರು ಕೇಳೋರು ಇಲ್ಲ. ಮೂಡ ಅಂತೆ, ಅದಂತೆ ಇದಂತೆ ಅಂತ ಒಬ್ರಿಗೊಬ್ರು ಹೆಸರು ಎರ್ಸ್ಕೊಂಡು ನಿಂತಿದ್ದಾರೆ. ಜನದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಯೋಚನೆ ಇಲ್ಲ. ನಾವು ಕಮಗಿಗಳ ಇವ್ರಿಗೆ ಓಟ್ ಹಾಕುದು, ದೊಬ್ಬರಾಟ ನೋಡೋದಕ್ಕೆ. ಎಲ್ಲ ಈ ಪಕ್ಷಗಳು ಯಾವ್ದು ಬೇಡ. ನಮ್ಮ ಆಡಳಿತ ಪಕ್ಷ, ನಮ್ಮ ಪಕ್ಷ ಬರ್ಬೇಕು, ಅವಾಗ್ಲೇ ಎಲ್ಲ ಸರಿ. ಮೂಡ ಹಗರಣ ಅದು ಯಾರ ಪುಣ್ಯಾತ್ಮ ಲಕ್ಷ್ಮಣ್ ಅಂತೆ, ಮೈಸೂರು ಲಕ್ಷ್ಮಣ್ ಅಂತೆ, MP ಚುನಾವಣೆಗೆ ನಿಂತಿದ್ರಂತೆ. ಮೂಡದ ಒಳಗಡೆಯಿಂದ ದಾಖಲೆಯನ್ನು ಹಿಡ್ಕೊಬಂದು ಟಾರ್ಚ್ ಬಿಟ್ಟು ನೋಡಿಯಪ್ಪ ನಾವು ಅಕ್ರಮ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ಯಾರು ದಿನೇಶ್ ಕುಮಾರ್ ಅಂತ ಮೂಡದ ಅಕ್ರಮ ಮಾಡಿದಂಥ ಕಮಿಷನರ್ಗೆ ಕುಲ ಸಚಿವ ಹುದ್ದೆಯನ್ನು ಕೊಡ್ತಕ್ಕಂಥ ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕಾ ಬೇಡವಾ? ನಾನು ಅದನ್ನು ಅವ್ರನ್ನ ಕೇಳಲೇಬೇಕಾ ಬೇಡವಾ? ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಅನ್ನೋದು ಇದೆಯಾ ಸ್ವಾಮಿ?
ಯಾರ ಒಬ್ಬ ಮೂಡಾದ ಅಕ್ರಮ ಮಾಡಿದವನಿಗೆ ಮೇಲ್ದರ್ಜೆ ಕೊಡ್ತೀರ ಅಂತ ಹೇಳಿದ್ರೆ ನಿಮ್ಮ ಭ್ರಷ್ಟಾಚಾರ ಅನ್ನೋದು ಗಬ್ಬು ನಾರ್ತಾ ಇದೆಯಲ್ಲ ಸ್ವಾಮಿ. ಒಂದೇನು ಅಂತಂದ್ರೆ ಪಾಪ ಚಿದಾನಂದ್ ಪಟೇಲ್ ಅವ್ರು ಯಾವ್ದೋ ನಾಟಕ ಕಂಪ್ನಿ ಸೇರ್ಕೊಂಡು ಬರ್ತಾರ. ಇಲ್ಲ ನಿಮ್ದು ನಾನು ಸತ್ಯ ಕೇಳಿದ್ರೆ ನಾಟಕ ಕಂಪನಿ. ಯಾರ್ರೀ ದಿನೇಶ್ ಕುಮಾರ್, ಯಾರ್ರೀ ನಟೇಶ್, ಯಾರ್ರೀ ಬೈರ್ತವ್ರು, ಯಾಕೆ ಅವ್ರಿಗೆ ಪ್ರಮೋಷನ್ ಕೊಡ್ತೀರಾ? ಹೆಂಗ್ರಿ ಎಲ್ಲ ಪ್ರೂವ್ ಆಗ್ಬೇಕಂದ್ರೆ ಏನ್ರಿ ಹೆಂಗ್ರಿ ದಾಖಲಾತಿ ನಿಮ್ಗೆ ಹೆಂಗ್ ಕೈ ಸಿಗುತ್ತೆ? ದಾಖಲಾತಿ ನಿಮ್ಗೆ ಹೆಂಗ್ ಕೈ ಸಿಗುತ್ತೆ? ಮೂಡಾದ ಕಾನ್ಫಿಡೆನ್ಸ್ ದಾಖಲಾತಿ ನಿಮ್ಗೆ ಹೆಂಗ್ ಸಿಗುತ್ತೆ? ನೀವು ಕದ್ದಿದ್ದೀರಾ, ದಾಖಲಾತಿ ಕದ್ದಿದ್ದೀರಾ. ವೇರ್ ಇಸ್ ದ ಪ್ರೂಫ್? ವೇರ್ ಇಸ್ ದ ಪ್ರೂಫ್? ಬಹಳ ಮುಖ್ಯವಾಗಿ ಏನು ಅಂತಂದ್ರೆ ಕರ್ನಾಟಕ ರಾಜ್ಯದೊಳಗಡೆ ಇವತ್ತು ಬಿಜೆಪಿ ಅವರು ಮತ್ತು ಜನತಾದಳದವರು ಒಂದು ಕಾಲದಲ್ಲಿ ಅವ್ರ ಮೇಲೆ ಇವ್ರು ಆರೋಪ ಮಾಡಿದ್ರು, ಇವ್ರ ಮೇಲೆ ಅವ್ರು ಆರೋಪ ಮಾಡಿದ್ರು. ಮೂಡಾದೊಳಗಡೆ ಇವತ್ತು GT ದೇವೇಗೌಡರು ಮಾಡಿರುವಂತ ಹಗರಣವನ್ನ ತೆಗಿರಿ ಆಚೆ ಕಡೆ. ಅವತ್ತು ಯಾರು ಮೂಡಾದ ಅಧ್ಯಕ್ಷರಾಗಿದ್ರು? ಬಿಜೆಪಿ ಅವರಾಗಿದ್ರು. ಯಾರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು? ಬೊಮ್ಮಾಯಿ ಆಗಿದ್ರು. ಯಾರು ಅವತ್ತು ಉಸ್ತುವಾರಿ ಸಚಿವರಾಗಿದ್ರು? GT ದೇವೇಗೌಡರಾಗಿದ್ರು. ಎಲ್ಲ ನಡೆದಿರೋದು ಅವ್ರ ಕಾಲದಲ್ಲಿ. ಆರೋಪ ಮಾಡ್ತಿರೋದು ಸಿದ್ದರಾಮಯ್ಯನವ್ರ ಮೇಲೆ. ಸಿದ್ದರಾಮಯ್ಯನವ್ರು ಏನಾದ್ರು ಭೂಮಿ ಮಾಡಬೇಕು ಅನ್ನೋ ಆಸೆ ಇದ್ದಿದ್ರೆ 14 ಸೈಟ್ ಯಾಕ್ರಿ? ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ, ಫೈನಾನ್ಸ್ ಮಿನಿಸ್ಟರ್ ಆಗಿ ಇಡೀ ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿ ಆತ ಮನಸ್ಸು ಮಾಡಿದರೆ 400 ಸೈಟ್ ಮಾಡಬಹುದಾಗಿತ್ತು. ಸಿದ್ದರಾಮಯ್ಯನವ್ರು ಭೂಮಿಯಿಂದ ಹೋದವರಲ್ಲ, ಸಿದ್ದರಾಮಯ್ಯನವ್ರ ಆಸ್ತಿಯಿಂದ ಹೋದವರಲ್ಲ. ಸಿದ್ದರಾಮಯ್ಯನವ್ರ ಆಸ್ತಿ ಮಾಡಲಿಲ್ಲ, ಕರ್ನಾಟಕದ ಜನಕೋಟಿ ಹೃದಯದೊಳಗಡೆ ಅವ್ರು ಜಾಗ ಮಾಡ್ಕೊಂಡಿದ್ದಾರೆ. ಹಿಂಗಾಗಿ ಅವ್ರ ನಿಮ್ಮಂತರೆಲ್ಲ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಪಾಪ ಇವರೆಲ್ಲ ಹೋರಾಟವನ್ನು ಮಾಡ್ತೀರಾ, ಇವ್ರದೆಲ್ಲ ಸೈಟು ಈ ಹಗರಣ ಭೂಕಾಂಟಕ್ಕಿದ್ದಾಗ ಎಲ್ಲ ಪ್ರೊಟೆಸ್ಟ್ ಮಾಡ್ತೀರಾ. ಅವ್ರಿಗೆ ಬೇಕಾದ್ರೆ ಉಜಾರಗಳು ಮಾಡ್ಕೊಬಿಟ್ಟಿದ್ದಾರೆ. ಎಂತ ಅನ್ಯಾಯ ರೀ, ಬರೀ ಹಗರಣಗಳು. ಪಾಪ ನಿಮಗೆ ಒಂದೇ ಒಂದು ಸೈಟ್ ಸಿಕ್ಕಿಲ್ಲ ಅನ್ಸುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ನಮಗೆ ಸೈಟ್ ಬೇಕಾಗಿಲ್ಲ ಸರ್, ನಮಗೆ ಒಳ್ಳೆ ಆಡಳಿತ ಬೇಕು. ಪಾಪ ನೀವು ನೋಡಿ, ಅದಕ್ಕೆ ಹೇಳೋದು ನೀವು ಒಬ್ಬ ಆನೆಸ್ಟ್ ಕಾರ್ಯಕರ್ತ. ನಾನು ಇದಕ್ಕೆ ಹೇಳೋದು, ನೀವು ಆನೆಸ್ಟ್ ಕಾರ್ಯಕರ್ತ, ನಾನು ಇದಕ್ಕೆ ಹೇಳೋದು. ಸರ್ ಮಾತಾಡಕ್ ಬಿಡಿ, ನಾನೇನು ಹೇಳ್ತಾ ಇರೋದು, ತಪ್ಪುಗಳು ಎಲ್ಲಾ ಸರ್ಕಾರ ಮಾಡಿದೆ. ಯಾವ ಸರ್ಕಾರ ಮಾಡಿದೆ? ನಾವು ಮಿಸ್ಟರ್ ಕ್ಲೀನ್ ಅಂತ ಬಿಜೆಪಿ ಅವ್ರ ತರ ಏನೋ ನಾವು ಹಣೆ ಪಟ್ಟಿ ಹಾಕೊಂಡಿಲ್ಲ. ಹೇಳಿ ಸರ್, ನಾವು ಹೇಳಿ ತಪ್ಪಾದರೆ ಸರಿ ಮಾಡೋಣ. ಕಾನೂನಿದೆ, ಕಾನೂನು ಮೀರಿದವ್ರು ಯಾರು ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋಂಥ ಕಾನೂನು ಯಾರಿಗೂ ದೊಡ್ಡದಲ್ಲ. ಕಾನೂನೇ ಮೊದಲು, ನಂತರ ಕುಮಾರಸ್ವಾಮಿ, ಯಡಿಯೂರಪ್ಪ, ಸಿದ್ದರಾಮಯ್ಯ, XYZ. ನಾನು ಹೇಳೋದು ಏನಂದ್ರೆ ಸರ್, ತಪ್ಪಾಗಿದ್ರೆ ತಪ್ಪು ಸರಿ ಮಾಡ್ಕೊಳ್ಳೋಣ. ಇವ್ರ ತರ ಅಗಲ್ದವ್ರೆ ಲೂಟಿಕೋರಲ್ಲ ನಾವು. ಆಗಿದ್ರೆ ಸರಿ ಮಾಡ್ಕೊಳ್ತೀವಿ, ಆಗಿದ್ರೆ ಸರಿ ನಮ್ಮ ಪಾರ್ಟಿ ಅವ್ರು ಇದ್ರು ಜೈಲ್ಗೆ ಹೋಗಕ್ ರೆಡಿ. ಇವ್ರ ತರ ಸಾಲ್ ಹೋಗಲ್ಲ. ನಮ್ಮವ್ರು ಇಬ್ರು ಹೋದ್ರೆ ಅವ್ರು 1 ಡಜನ್ ಹೋಗ್ತಾರೆ. ಬಿಜೆಪಿ ಅವರು, JDS ಅವರು 1/2 ಡಜನ್ ಹೋಗ್ತಾರೆ. ಬರ್ದಿಟ್ಕೊಳ್ಳಿ. ಎಸ್ ಸರ್, ನೋಡಿ ನೀವೆಲ್ಲ ಬೀದಿಲಿ ನಿಂತಿದ್ರಿ ಇವತ್ತು. ಅವರೆಲ್ಲ ನಿಮ್ಮ ನಾಯಕರು ಅಧಿಕಾರ ಅನುಭವಿಸ್ಕೊಂಡು AC ರೂಮಲ್ಲಿ ಇದ್ದಾರೆ, ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮನೆಗಳಿದ್ದಾರೆ. ಅವರಲ್ಲಿ ಅಧಿಕಾರ ಅನುಭವಿಸ್ತಿದ್ರೆ ನಮ್ಮ ರಾಜ್ಯದಲ್ಲಿ ಒಂದು ಮೂಲೆಯಲ್ಲಿ ಒಂದು ಹಳ್ಳಿಯ ಕುಟುಂಬಕ್ಕೆ ಒಳ್ಳೇದಾಗುವಂಥ ನಂಬಿಕೆ ನಮಗಿದೆ. ಅದಕ್ಕೆ ನಾವು ಹೋರಾಡ್ತಿರೋದು. ಮೊದಲನೇದಾಗಿ ಗವರ್ನರ್ಗೆ ಸಂವಿಧಾನದ ಕಾನ್ಸ್ಟಿಟ್ಯೂಷನಲ್ ಸೆನ್ಸ್ ಇಲ್ಲ. ಗವರ್ನರ್ಗೆ ಆರ್ಟಿಕಲ್ 14 ಏನು ಹೇಳುತ್ತೆ ಸಂವಿಧಾನ, ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕಂತ. 6 ಕಂಪ್ಲೇಂಟ್ ಇದೆ, ಕುಮಾರಸ್ವಾಮಿ ವಿರುದ್ಧನೂ ಇದೆ. ಅದ್ರ ಬಗ್ಗೆ ಗವರ್ನರ್ ತಲೆ ಕೆಡಿಸ್ಕೊಂಡಿಲ್ಲ. ಯಾಕ್ರೆ ನಿಮ್ಗೊಂದು ನ್ಯಾಯನ ಅವ್ರಿಗೊಂದು ನ್ಯಾಯನಾ? ಇದು ಅನ್ಯಾಯ ಅಲ್ವಾ ಇದು? ಬಿಜೆಪಿಯವರು ಯಾಕಂದ್ರೆ ಪ್ರಾಸಿಕ್ಯೂಷನ್ ವಿಚಾರ ಸ್ವಲ್ಪ ಚರ್ಚೆ ಮಾಡೋಣ. ಇವತ್ತು ನೀವು ಹೋಗಿ ಮನವಿ ಕೊಟ್ಟಿದ್ದೀರಾ, ಭರವಸೆ ಇದೆಯಾ? ನಮಗೆ ಭರವಸೆ ಇರೋದು ಈ ದೇಶದ ಸಂವಿಧಾನದ ಮೇಲೆ, ಭರವಸೆ ಇರೋದು ಈ ದೇಶದ ನ್ಯಾಯಾಂಗದ ಮೇಲೆ. ಯಾವ ಪ್ರಾಸಿಕ್ಯೂಷನ್ ಅನ್ನ ಸಿದ್ದರಾಮಯ್ಯನವ್ರ ಮೇಲೆ ಕಂಪ್ಲೇಂಟ್ ಬೆಳಗ್ಗೆ ಕೊಟ್ಟರೆ ಸಂಜೆಗಾಗಲೇ ನೀವು ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಕೊಡೋಕ್ಕೆ ತಯಾರಾಗ್ತಾರೆ ಅನ್ನೋದಾದ್ರೆ, ಕುಮಾರಸ್ವಾಮಿ ಅವ್ರ ಮೇಲೆ ತನಿಖೆಯನ್ನ ಮಾಡಿ ಲೋಕಾಯುಕ್ತ ಸಂಸ್ಥೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದ ನಂತರ ಕೂಡ ಇಷ್ಟು ದಿನ ಆದ್ಮೇಲೆ ಕೂಡ ಕೊಡ್ತಾ ಇಲ್ಲ. ಯಾಕೆ? ಶಶಿಕಲಾ ಜೊಲ್ಲೆ ಮೇಲೆ ಕೊಡ್ತಾ ಇಲ್ಲ ಯಾಕೆ? ನಿರಾಣಿ ಅವ್ರ ಮೇಲೆ ಕೊಡ್ತಾ ಇಲ್ಲ ಯಾಕೆ? ಜನಾರ್ದನ್ ರೆಡ್ಡಿ ಮೇಲೆ ಕೊಡ್ತಾ ಇಲ್ಲ ಯಾಕೆ? ಮೊಟ್ಟೆ ಕಳ್ಳರು ಬೀದಿಲಿದ್ದಾರೆ ಯಾಕೆ? ಈ ದೇಶದ ಗಣಿಯನ್ನ ಲೂಟಿ ಮಾಡಿದವ್ರು ಹೊರಗಡೆ ಇದ್ದಾರೆ ಯಾಕೆ? ಬಡವರ ಭೂಮಿನ ಲೂಟಿ ಮಾಡಿದವ್ರು ಹೊರಗಡೆ ಇದ್ದಾರೆ ಯಾಕೆ? ಕೋವಿಡ್ ಅಲ್ಲಿ 40 ಲಕ್ಷ ಹೆಣಗಳನ್ನ ಬೀದಿಗೆ ಬೀಳಿಸಿದಂತ ಬಿಜೆಪಿ ಒಳಗಾಗ್ತೀರಾ? ಕೋವಿಡ್ ಹಗರಣ ಮಾಡಿದ್ರೆ ಒಳಗಾಗ್ತೀರಾ? ಎಲ್ಲರೂ ಹೋಗ್ತಾರೆ. ಕೋವಿಡ್ PSS ಸ್ಕ್ಯಾಮ್ ಮಾಡಿದ್ರೆ ಒಳಗಾಗ್ತೀರಾ? ಬಿಟ್ಕಾಯಿನ್ ಹಗರಣ ಮಾಡಿದ್ರೆ ಒಳಗಾಗ್ತೀರಾ? ಆ ತಾಕತ್ತಿದೆಯಾ? ಅದನ್ನ ಕಾನೂನಿಗೆ ತಾಕತ್ತಿದೆ, ಸಂವಿಧಾನಕ್ಕೆ ತಾಕತ್ತಿದೆ, ತನಿಖಾಧಿಕಾರಿಗಳಿಗೆ ತಾಕತ್ತಿದೆ. ಖಂಡಿತವಾಗಿ ಬಿಜೆಪಿಯ ಎಲ್ಲಾ ನಾಯಕರು ಸಾಲಾಗಿ ಜೈಲ್ಗೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ಇನ್ನೂ ಹೋಗ್ತಾರೆ. ಬಿಜೆಪಿಯ ಅಧಿಕಾರ ಬಂದಾಗ 2008ರಿಂದ 13ವರೆಗೂ ಎಷ್ಟು ಜನ ಮಂತ್ರಿಗಳು ಜೈಲ್ಗೆ ಹೋಗಿದ್ರು? ಅದು ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಹಿಡ್ಕೊಂಡು ಯಡಿಯೂರಪ್ಪನವ್ರು ಖುದ್ದಾಗಿ ಎಷ್ಟು ಜನ ಹೋದ್ರು? ಡಜನ್ ಗಟ್ಟಲೆ ಅಲ್ಲಿ ಕ್ಯಾಬಿನೆಟ್ ಮಾಡ್ತಾ ಇದ್ರು ಪಟ್ಟಪ್ಪ ನಗರದಲ್ಲಿ. ಈಗಲೂ ಅಷ್ಟೇ, ಮುಂದಕ್ಕೂ ಅಷ್ಟೇ. ವಿರೋಧ ಪಕ್ಷ ಇದ್ರಲ್ಲ, ಎಲ್ಲಾ ವಿರೋಧ ಪಕ್ಷದ ನಾಯಕರು ಇವಾಗಲೂ ಕೂಡ ಅವ್ರು ಹೋಗ್ತಾರೆ. ಯಾಕಂದ್ರೆ ಪ್ರಾಮಾಣಿಕವಾಗಿ ತನಿಖೆಯನ್ನ ಮಾಡ್ತಾ ಇದೆ ಈ ಸರ್ಕಾರ, ನಿಷ್ಪಕ್ಷಪಾತವಾಗಿ ನ್ಯಾಯಸಮ್ಮತವಾಗಿ ತನಿಖೆಯನ್ನ ಮಾಡ್ತಾ ಇದೆ. ಈ ನಡುವೆ ಚಿಕ್ಕದೊಂದು ಬ್ರೇಕ್.